ಸರ್ಕಾರದಲ್ಲಿ ಸಚಿವರು ಯಾರು ಕೂಡ 1 ಎಕರೆ ನನಗೆ ಗೊತ್ತಿದ್ದಂಗೆ ಬೆಳಗ್ಗೆ ಎದ್ದು ಬೆಳೆ ಬೆಳೆಯಲ್ಲ. ಅವ್ರು ಯಾರು ವ್ಯವಸಾಯ ಮಾಡಲ್ಲ. ಅವ್ರು ನಮ್ಮನ್ನು ವ್ಯವಸಾಯ ಮಾಡ್ತಾ ಇದ್ದಾರೆ. ಸಾರ್ವಜನಿಕರನ್ನ, ನಮ್ಮ ರೈತರನ್ನ, ನಮ್ಮನ್ನು ವ್ಯವಸಾಯ ಮಾಡ್ತಾ ಇರೋದವರು. ಶಾಸಕರನ್ನು ಪ್ರಶ್ನೆ ಮಾಡಿದೆ, ಸರ್ ನಾವು ಈ ರೀತಿ ಒಂದು ಹೋರಾಟ ಇಟ್ಕೊಂಡಿದ್ದೀವಿ, ತಮ್ಮ ಸಹಕಾರ ಕೊಡಬೇಕಂತ ಪ್ರಶ್ನೆ ಮಾಡಿದಾಗ ಅವರು ಸ್ವತಃ ನನಗೆ ಹೇಳಿದ್ರು, ಇಲ್ಲಣ್ಣ ನಾನು ಇದ್ರ ಪರನೇ ಇದ್ದೀನಿ, ನಾನು ಇದ್ರ ಪರ ಇದ್ದೀನಿ ಅಂತ. ಬಟ್ ಅವರು ಪ್ರಬುದ್ಧರಾಗಿದ್ದರೆ ವಿಧಾನಸೌಧದಲ್ಲಿ ಸೆಷನ್ನಲ್ಲಿ ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ ಅನ್ನೋದು ಬೇಸರ ನಮಗೂ ಇದೆ. ಅದನ್ನು ಈ ಜನ ಏನು ತೀರ್ಮಾನ ಮಾಡಬೇಕು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಹೋರಾಟ ನಾವು ಏನು 7ನೇ ತಾರೀಕು ಪಾದಯಾತ್ರೆ ಇಟ್ಕೊಂಡಿದ್ದೀವಿ, ಎಲ್ಲರ ವಿರುದ್ಧನೂ ಯಾರ್ಯಾರು ತಪ್ಪು ಮಾಡಿದರೂ ಎಲ್ಲರ ವಿರುದ್ಧನೂ ನಾವು ಅವತ್ತು ಪ್ರತಿಭಟನೆ ಹಮ್ಮಿಕೊಂಡಿರೋದು. ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಶ್ರೀ ಚಂದ್ರಬಾಬು ನಾಯ್ಡುರವರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ನಾವು ಮೆಮೊರಂಡಮ್ ಅನ್ನು ಕಳಿಸುವಂಥ ಕೆಲಸ ನಾವು 7ನೇ ತಾರೀಕು, ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 2-3 ತಿಂಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಿನ ಮೇಲೆ ಒಂದು ದೊಡ್ಡ ಹೋರಾಟ ಕಾರ್ಯಕ್ರಮಗಳನ್ನು ಅನೇಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಇಡೀ ನಮ್ಮ 2-3 ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ ವಿವಿಧ ರೀತಿಯ ಸರ್ಕಾರಕ್ಕೆ ಗಮನ ಕೂಡ ತಂದಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಕೂಡ ನಾವು ಕೂಡ ಚಿಕ್ಕಬಳ್ಳಾಪುರ ಏನು ನಮ್ಮ ಕಂದವಾರ ಕೆರೆ ನೀರು ಏನಿದೆ, ಕಲುಷಿತ ನೀರು, ಇದನ್ನು ಇಡೀ ಸರ್ಕಾರದ ಸಚಿವ ಸಂಪುಟಕ್ಕೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೂಡ ಕಳಿಸುವಂಥ ಕೆಲಸ ನಾವು ಮಾಡಿದ್ವಿ. ಮಾಧ್ಯಮಗಳಲ್ಲೂ ಕೂಡ ವರದಿ ಮಾಡಿದ್ವಿ. ಅನೇಕ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಸರ್ಕಾರದ ಗಮನಕ್ಕೆ ನಾವು ತಿಳಿಸಿದ್ವಿ. ಆದರೆ ಸರ್ಕಾರ ಯಾವುದೇ ಇದನ್ನು ಪರಿಗಣನೆಗೆ ತಗೊಳ್ಳದೆ ಅವರು ಕಾರ್ಯಾಚರಣೆಗಳಲ್ಲಿ ಅವರು ಮುಳುಗಿರೋದ್ರಿಂದ ಈಗ ದಿನಾಂಕ 7/4/2026 ಬೆಳಿಗ್ಗೆ 10 ಗಂಟೆಗೆ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಸರ್ಕಾರದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸಿರೋ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಏನು ಈ ಕಲುಷಿತ ನೀರಿನಿಂದ ಆಪಾದನೆಗಳು ಉತ್ಪಾದನೆ ಆಗಿದೆ, ಆಪಾದನೆಗಳು ಉತ್ಪಾದನೆ ಆಗಿದ್ದರೂ ಕೂಡ, ಅನಾರೋಗ್ಯ ಸಮಸ್ಯೆ ಆಗಿದ್ದರೂ ಕೂಡ ಸರ್ಕಾರ ಇದಕ್ಕೆ ಗಮನ ತಗೊಂಡಿಲ್ಲ. ಹಂಗಾಗಿ ನಾವು ಉಗ್ರವಾದ ಹೋರಾಟವನ್ನು ದಿನಾಂಕ 7ನೇ ತಾರೀಕು ಚಿಕ್ಕಬಳ್ಳಾಪುರ ಶನಿ ಮಹಾತ್ಮ ದೇವಸ್ಥಾನದಿಂದ ಪ್ರಾರಂಭ ಮಾಡಿ DC ಕಚೇರಿವರೆಗೂ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯರವರಿಗೆ ಹಾಗೂ ಸಚಿವ ಸಂಪುಟದವರಿಗೆ ಮತ್ತು ಪಕ್ಕದ ಗಡಿ ರಾಜ್ಯ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಶ್ರೀ ಚಂದ್ರಬಾಬು ನಾಯ್ಡುರವರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ನಾವು ಮೆಮೊರಂಡಮ್ ಅನ್ನು ಕಳಿಸುವಂಥ ಕೆಲಸ ನಾವು 7ನೇ ತಾರೀಕು, ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯಾರು ಸರ್? ನಗರಸಭೆ ಮಾಜಿ ಅಧ್ಯಕ್ಷರು ಇನ್ನೊಬ್ಬರು ನಿಮ್ಮ ಸೋಷಿಯಲ್ ವರ್ಕರ್ ಆಗಿರುವಂತ ಜಯಕುಮಾರ್ ಅವರು ಹೇಳಿದ್ದಾರೆ, ನಾವು ಈ ಕಂದವಾರ ಕೆರೆಯಲ್ಲಿ ನೀರು ಕುಡಿದಿದ್ದೀವಿ, ನಮ್ ಕ್ಯಾನ್ಸರ್ ಬಂತ, ಇಂಥ ನೀರ್ ಬಗ್ಗೆ ಸುಮ್ಮನೆ ಅವಹೇಳನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದರು. ಸರ್, ಈಗ ಪ್ರಜ್ಞಾವಂತರು ಯಾರೂ ಕೂಡ ಇದನ್ನು ವಿಮರ್ಶೆ ಮಾಡಲ್ಲ. ಯಾಕೆ ಅಂದರೆ ಈಗ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರೆದಿದ್ದೀರಾ. ತಮ್ಮ ಗಮನಕ್ಕೆ ಒಂದು ವಿಷಯವನ್ನು ತಿಳಿಸ್ತೀನಿ. ಈಗ ತಾವೆಲ್ಲರೂ ಕೂಡ ಗೂಗಲ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ನೋಡ್ಬೋದು, ಯೂಟ್ಯೂಬಲ್ಲೂ ಕೂಡ ನೋಡ್ಬೋದು. ಇದೇ ನಮ್ಮ ಪಕ್ಕದ ಗಡಿ ಜಿಲ್ಲೆ ಗುಂಟೂರು ಡಿಸ್ಟಿಕ್ಕಲ್ಲಿ ಉದ್ದಾನಮ್ ಅಂತ ಒಂದು ಹಳ್ಳಿ ಇದೆ. ಉದ್ದಾನಮ್ ಆ ಹಳ್ಳಿಯಲ್ಲಿ ನಾವು ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಉದ್ಭವ ಆಗಿದೆ. ಇಡೀ ಊರೇ ಸ್ಮಶಾನ ಆಗಿದೆ. ಅಲ್ಲಿ ಆ ಊರಿಗೆ ಇವತ್ತು ಕೂಡ ಗ್ರೌಂಡ್ ವಾಟರ್ ಸಪ್ಲೈ ತಗೊಳ್ತಾ ಇಲ್ಲ. 100 ಕಿಲೋಮೀಟರ್ ದೂರದಿಂದ ನೀರನ್ನು ಆ ಊರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಕುಡಿಯೋಕ್ಕಾಗಿರ್ಬೋದು, ಅಲ್ಲಿನ ದಿನನಿತ್ಯ ಬಳಕೆಗೆ. ಗಜೇಂದ್ರ ಅವರಾಗಿರ್ಬೋದು, ನಮ್ಮ ಜಯಕುಮಾರ್ ಅವರಾಗಿರ್ಬೋದು, ಅವ್ರು ಕುಡ್ದಿರೋದು ಬೋರ್ವೆಲ್ ವಾಟರ್, ಕೆರೆ ನೀರು ಕುಡ್ದಿಲ್ಲ. ಕೆರೆ ನೀರು ಕುಡ್ದಿದ್ರೆ ನನಗೆ ಗಮನಕ್ಕೆ ಕೊಡಿ. ಸರ್, ಬೋರ್ವೆಲ್ ನೀರು ಸಮಸ್ಯೆ ಇದೆ. ಈಗ ನಮ್ಮ ರೈತರೆಲ್ಲರೂ ಭಾಳ ಗಂಭೀರವಾಗಿ ಇದನ್ನು ತಗೊಳ್ತಾ ಇದ್ದಾರೆ. ಬೋರ್ವೆಲ್ಲಲ್ಲಿ ಈಗಾಗಲೇ ಪೈಪ್ಗಳೆಲ್ಲನೂ ಕೂಡ ತೂತುಗಳು ಬೀಳ್ತಾ ಇದೆ. ಏನು ಕಾರಣ? ಇಷ್ಟು ವರ್ಷಗಳಲ್ಲಿ ತೂತುಗಳು ಬೀಳದೇ ಇರೋದು ಕಳೆದ 3-4 ವರ್ಷದಿಂದ ಯಾಕೆ ಬೋರ್ವೆಲ್ಗಳೆಲ್ಲ ತೂತುಗಳು ಬೀಳ್ತಾ ಇದೆ? ತಾವು ಕೂಡ ಇದನ್ನು ಗಮನ ಇಟ್ಕೊಂಡು ರೈತರನ್ನು ಕೂಡ ಬೇಕಂದರೆ ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳಿ. ಯಾಕೆ ನಿಮ್ಮ ಬೋರ್ಗಳಲ್ಲಿ ತೂತುಗಳು ಬೀಳ್ತಾ ಇದೆ, ಎಷ್ಟು ವರ್ಷದಿಂದ ಆಗಿದೆ ಅಂತ. ಇದನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ಎಲ್ಲ ಸಮಾಜದಲ್ಲಿರುವಂಥ ಎಲ್ಲರ ಒತ್ತಾಯದ ಮೇರೆಗೆ ನಾವು ಕೂಡ ಇದಕ್ಕೊಂದು ಅಂತ್ಯ ಕಾಡಬೇಕಂತ ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದೀವಿ.
ಸರ್ ಅವರು ಕುಡ್ದಿರೋದು ಬೋರ್ವೆಲ್ ವಾಟರ್ ಆಗಿರೋದ್ರಿಂದ ಅವ್ರು ಪೂರ್ತಿ ಅವರೇನೋ ವರದಿಗಳೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ವರದಿ ಕೊಟ್ಟ ಮೇಲೆ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ. ಸರ್ಕಾರದಲ್ಲಿ ಸಚಿವರು ಯಾರು ಕೂಡ 1 ಎಕರೆ ನನಗೆ ಗೊತ್ತಿದ್ದಂಗೆ ಬೆಳಗ್ಗೆ ಎದ್ದು ಬೆಳೆ ಬೆಳೆಯಲ್ಲ. ಅವ್ರು ಯಾರು ವ್ಯವಸಾಯ ಮಾಡಲ್ಲ. ಅವ್ರು ನಮ್ಮನ್ನು ವ್ಯವಸಾಯ ಮಾಡ್ತಾ ಇದ್ದಾರೆ. ಸಾರ್ವಜನಿಕರನ್ನ, ನಮ್ಮ ರೈತರನ್ನ, ನಮ್ಮನ್ನು ವ್ಯವಸಾಯ ಮಾಡ್ತಾ ಇರೋದವರು. ಅವರೇ ರಚನೆ ಮಾಡಿರೋಂಥ ಸಮಿತಿಯಲ್ಲಿ ಅವ್ರು ವರದಿ ಕೊಟ್ಟಿದ್ದಾರೆ ಬಿಟ್ಟರೆ, ಈ ಕೇಂದ್ರ ಸರ್ಕಾರದಲ್ಲಿ ಇದ್ರ ವಿರುದ್ಧ ವರದಿ ಆಗಿದೆ, ಇದಕ್ಕೊಂದು ಸಪ್ರೇಟ್ ತಂಡನೇ ರಚನೆ ಆಗಿದೆ, ಅದಕ್ಕೆ ಯಾವ್ಯಾವ ರೀತಿ ಇದು ತಪ್ಪಾಗಿದೆ, ಯಾವ್ದ್ಯಾವ್ದು ಇದರಲ್ಲಿ ಸಮಸ್ಯೆಗಳಿದೆ ಅಂತ ಪೂರ್ತಿ ವರದಿ ನಿಮ್ಗೆ ಬೇಕಂದ್ರೆ ನಾನು ಕೊಡ್ತೀನಿ. ಇದು ತಮ್ಮ ಗಮನಕ್ಕೆ ಬಂದಂಗೆ ಇದರ ಒಂದು ಮೊದಲನೇ ಅಂತ್ಯ ಕಳೆದ ಒಂದು 2 ರಿಂದ 3 ತಿಂಗಳ ಹಿಂದೆ ಒಬ್ಬ ಕಂದವಾರ ಗ್ರಾಮದ ಒಬ್ಬ ಪೇಷಂಟ್ ನಮ್ಮ ಅಂಗಡಿಗೆ ಬಂದಾಗ ತಮ್ಮ ಮಾಧ್ಯಮದವ್ರು ನನ್ನ ಪ್ರಶ್ನೆ ಮಾಡಿದಾಗ ಪ್ರಾರಂಭ ಮಾಡಿದ್ದು ನಾನೇ. ಇದನ್ನು ನಾನು ಎಲ್ಲರ ಗಮನಕ್ಕೂ ತಂದಿದ್ದೀನಿ, ಎಲ್ಲರನ್ನೂ ಕರೆಯುವಂಥ ಕೆಲಸ ಮಾಡ್ತೀನಿ. ಯಾರ್ಯಾರು ಪ್ರಬುದ್ಧರಿದ್ದಾರೆ, ಯಾರ್ಯಾರು ಇದರ ಪರ ನಿಂತ್ಕೊಳ್ಬೇಕಂತ ಮನಸ್ಸಿದೆ, ಅವ್ರು ನಮ್ಮ ಜೊತೆ ಕೈ ಜೋಡಿಸ್ಬೋದು. 7ನೇ ತಾರೀಕಿನ ಹೋರಾಟಕ್ಕೆ ಎಲ್ಲರನ್ನೂ ಕರಿತೀವಿ. ಯಾರ್ಯಾರು ಪ್ರಬುದ್ಧರಿದ್ದಾರೆ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೋದು. ಸಂಸದರು ಡಬಲ್ ಗೇಮ್ ಆಡ್ತಾ ಇಲ್ಲ. ಅಂದಿನ ದಿನ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು, 1500 ರಿಂದ 2000 ಅಡಿ ಬೋರ್ವೆಲ್ ಕೊರೆದ್ರೂ ನೀರು ಸಮಸ್ಯೆ ಅಭಾವ ಇತ್ತು. ಆವತ್ತಿನ ದಿನ ಇಡೀ ನಮ್ಮ 2-3 ಜಿಲ್ಲೆಯ ರೈತರು, ಅನೇಕ ಜನ ರೈತರು ಹೋಗಿ ಇಂದಿನ ಸಂಸದರು, ಅಂದಿನ ಸಚಿವರನ್ನು ಮನವಿ ಮಾಡಿದಾಗ ಇಂದಿನ ಕಾಂಗ್ರೆಸ್ ಸರ್ಕಾರ ಇದೊಂದು ಸಮಿತಿ ರಚನೆ ಮಾಡಿ, ಇದು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಿ ಈ ಕೊಳಚೆ ನೀರನ್ನು ನಮ್ಮ ಚಿಕ್ಕಬಳ್ಳಾಪುರ ತರುವಂಥ ಕೆಲಸ ಮಾಡಿದ್ರು. ಇಂದಿನ ಸುಧಾಕರ್ ಅವರೊಬ್ಬರೇ ಕಾರಣ ಅಲ್ಲ ಇದಕ್ಕೆ. ಇಂದಿನ ಸಚಿವ ಸಂಪುಟ ಕೃಷ್ಣ ಬೈರೇಗೌಡರು, ಇಂದಿನ ಮುಖ್ಯಮಂತ್ರಿಗಳು ಕೂಡ, ಅಂದಿನ ಮುಖ್ಯಮಂತ್ರಿಗಳು ಅವರು ಕೂಡ ಇದರಲ್ಲಿ ಪಾಲಿದೆ, ಅವರು ಕೂಡ ಭಾಗಿಯಾಗಿದ್ದಾರೆ. ಟ್ರೀಟ್ಮೆಂಟ್ ಮಾಡಿದ್ರೆ ನೀರು ಕುಡಿಬಹುದು. ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಬರಪೀಡಿತ ಜಿಲ್ಲೆ ಆಗಿದ್ದರಿಂದ, ನೀರಿನ ಅಭಾವ ಇದ್ದಿದ್ದರಿಂದ ನಮ್ಮ ಎಲ್ಲ ಜಿಲ್ಲೆಯ ಜನ, ರೈತರು ಅವ್ರ ಹತ್ರ ಹೋಗಿ ಮನವಿ ಮಾಡಿದಾಗ, ವಿಶೇಷವಾಗಿ ರೈತರು, ಬೇರೆ ಜನ ಹೋಗಿ ಏನು ಮನವಿ ಮಾಡಲಿಲ್ಲ. ಅದರಲ್ಲಿ ನಾನು ಕೂಡ ಒಬ್ಬನಾಗಿರ್ತೀನಿ ಅವತ್ತಿನ ದಿನ. ಯಾಕಂದರೆ ಇಲ್ಲ ಕೇಳಿ ಸರ್, ಒಂದು ನಿಮಿಷ ಕೇಳಿ ಸರ್. ನಾನು ಕೂಡ ಒಬ್ಬ ರೈತನಾಗಿ 18 ಬೋರನ್ನು ಹಾಕ್ಸಿದ್ದೀನಿ. 70-80 ಲಕ್ಷ ನಾನು ಬರೀ ಬೋರ್ಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ಅನೇಕ ಜನ ರೈತರ ಮನೆಗಳಲ್ಲಿ ಹೆಂಡತಿ ತಾಳಿ ಬಿಟ್ಟರೆ, ಮಾಂಗಲ್ಯ ಬೊಟ್ಟು ಅನ್ನೋದು ಇಷ್ಟಾಗಲ್ಲ ಬೊಟ್ಟು ಬರುತ್ತಲ್ಲ, ಆ ಬೊಟ್ಟು ಬಿಟ್ಟರೆ ಪ್ರತಿಯೊಂದು ಒಡವೆನೂ ಕೂಡ ಬ್ಯಾಂಕ್ಗಳಲ್ಲಿ, ಫೈನಾನ್ಸ್ಗಳಲ್ಲಿ ಅಡವಿಟ್ಟಿದ್ರು. ಇದು ತಾವು ಗಮನದಲ್ಲಿ ಇಟ್ಕೊಬೇಕು ವಿಶೇಷವಾಗಿದ್ದು. ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವತ್ತು ತಂದಿದ್ರು, ಆವತ್ತೇ ಹೇಳಿದ್ರು ಕೂಡ ಅವರು, ಇದು 3ನೇ ಹಂತದ ಶುದ್ಧೀಕರಣ ಆಗಬೇಕು, ಮಾಡಬೇಕು. ಇಲ್ಲ ಸರ್, ನಮ್ಮ ಗಮನಕ್ಕೆ ಹೇಳಿದ್ರು. ಅವ್ರ ಮಾಧ್ಯಮಕ್ಕೆ ಏನು ಪ್ರತಿಕ್ರಿಯೆ? ಸಂಸದರಿದ್ದಾರೆ, ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರಿಗೂ ಇದರ ಜವಾಬ್ದಾರಿ ಇದೆಯಲ್ವಾ?